ಸೊ ಇವತ್ತು ನಾನು ಊರಿಗೆ ಬಂದಿದ್ದೀನಿ. ಬಾರಬಹುದು. ಇವತ್ತು ನನ್ನ ತಂಗಿಯ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ನಾನಂತೂ ಇದೇ ಫಸ್ಟ್ ಟೈಮ್ ಈ ಥರ ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಮ್ಮೂರಲ್ಲಿದ್ದೀನಿ. ಏನಪ್ಪ ದಿಢೀರ್ ಅಂತ ನಾವು ಹಂಗೆ ನಾವು ಎಲ್ಲಿ ಏನು ಅನ್ಕೊತೀವೋ ಅಲ್ಲಿ ಹಂಗೆ ಪ್ರತ್ಯಕ್ಷ ಆಗಿಬಿಡ್ತೀವಿ. ಸೊ ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೀನಿ. ಇವಳು ನೋಡಿ ಬಂದವ್ರನ್ನ ಹೆಂಗೆ ನೋಡ್ಕೋಬೇಕನ್ನೋದಿಲ್ಲ, ಕೂತ್ಕೊಂಡ್ಬಿಟ್ಟು ಮಮ್ಮಿಗೆ ಹೆಂಗೆ ಮಾತಾಡೋದು ಬಾರ ಮಾಮದು. ನಾವು ಬಾರಿ ಯಾವಾಗಲೂ ಬಾರಲ್ಲ ಏನು ನಾ ನಿಖಿತ ಬರೇ ಮುಖ ಮುಚ್ಕೊಂತ ಎದಕ್ಕೆ ಕ್ಯಾಮ್ರಾ ಮುಂದೆ ಬರಲ್ಲ. ಬಾರಿ ನಾವು ಮಾಡ್ತಾ ಇದ್ವಿ ಅಲ್ವಾ. ನಾವು ನಮ್ಮ ಎಜುಕೇಷನಲ್ಲಿ ಇರಬೇಕಾದ್ರೆ 38-48 ಅಲ್ಲ, 100 ಔಟ್ ಆಫ್ 100. ನಾವು LKG ಓದೇ ಇಲ್ಲ. ನಾವು ಡೈರೆಕ್ಟಾಗಿ ಫಸ್ಟ್ನೇ ಕ್ಲಾಸ್. ನಾವು ಡೈರೆಕ್ಟ್ ಫಸ್ಟ್ನೇ ಕ್ಲಾಸ್ ಅಲ್ಲ ಮಮ್ಮಿ. ನಾನು LKGಗೆ ಹಚ್ಚೇ ಇಲ್ಲ, ಓದಿಲ್ಲ ನೀನು. ಇನ್ನೊಂದು ಹೇಳೋದು ಮತ್ತೆ, ಇವತ್ತು ನನ್ನ ತಂಗಿಯ ಆ್ಯನಿವರ್ಸರಿ. ಸೊ ಅದಕ್ಕೆ ಅವರ ಪತಿದೇವರು ಬಂದಿದ್ದಾರೆ. ಅವ್ರು ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಅವ್ರ ಪ್ರತಿದೇವ್ರನ್ನ, ಆಯಿತಾ. ಬಟ್ ಅವರು ತುಂಬ ನಾಚ್ಕೊಳ್ತಾರೆ ಅನಿಸುತ್ತೆ, ಬರಲ್ಲ. ನಮ್ಮ ಮಮ್ಮಿನ ತೋರಿಸ್ತೀನಿ, ಬಟ್ ನಮ್ಮ ಮಮ್ಮಿ ತೋರಿಸೋ ಪರಿಸ್ಥಿತಿಲಿಲ್ಲ. ಆಮೇಲೆ ತೋರಿಸ್ತೀನಿ. ಸೇ ಹಾಯ್ ಹಾಯ್ ಬಾಯ್. ಇದು ನಮ್ಮದು, ಇದು ಮದೇವಿದು ನಮ್ಮ ಎನಿಮಿ, ನನ್ನ ಶತ್ರು. ಮತ್ತೆ ಆನಿವರ್ಸರಿ ದಿನ ಹೆಂಗಮ್ಮ ಸ್ವೀಟ್ ಮಾಡಿಲ್ಲ ಅಂದ್ರೆ ಶಾವ್ಗೆ ಪಾಯಸ ಮಾಡು. ಶಾವ್ಗೆ ಪಾಯಸ, ಶಾವ್ಗೆ ಪಾಯಸ ನಾವು ಮಮ್ಮಿ. ಶಾವ್ಗೆ ಪಾಯಸ ಚಪಾತಿ ಮಾಡ್ಬೇಕಿಲ್ಲ ಅಂದ್ರೆ. ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ತಂಗಿ ಆ್ಯನಿವರ್ಸರಿ ಇವತ್ತು. ಸೊ ಈವ್ನಿಂಗು ಕೇಕ್ ಎಲ್ಲ ತೊಗೊಂಡು ಬಂದುಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಿಕಾಸ್ ಅವ್ರ ಅತ್ತೆ ಮಾವ ಎಲ್ಲರೂ ಬಂದಿದ್ದರು. ಸೊ ಅವಳು ಹೆವಿ ಖುಷಿಯಾಗಿದ್ಲು, ಬಿಕಾಸ್ ಇವತ್ತು ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಅಂತ. ಇರ್ಲಿ ನೀನಿದ್ರೆ ಹೀರೋಯಿನ್ ಮಸ್ತ್ ಬಾ. ಮಸ್ತ್ ಬಾ, ಹಳೆ ಹೀರೋಯಿನ್ ಅಲ್ಲಿಂದ. ಮಮ್ಮ ಬಾ. ಹ್ಯಾಪಿ ಆನಿವರ್ಸರಿ. ಮೊನ್ನೆ ವರ್ಷದ ವಾರ್ಷಿಕೋತ್ಸವವನ್ನು ಮಹೇಶ್ ಕುಮಾರ್ ಅದ್ದೂರಿಯಿಂದ ಮಾಡಲಾಗಿದೆ ಅಂತ ಇದು ಮೂಳೆಗಳ ಬಲ ಹೆಚ್ಚಿಸುತ್ತೆ 6 ತಿಂಗಳಲ್ಲಿ. ಸೂಪರ್ ತೆಗೆದೇ ಇಲ್ಲ. ಪಟ್ ತೆಗಿಬೇಕಪ್ಪ ನೀನು. ಮತ್ತೆ ಹೇಳಿ ತಿನ್ಸ್ ಬಾ, ಎಷ್ಟು ತಿನ್ಸಕತ್ತ ನೋಡು. ನಿನ್ ಮಹೇಶ್ ತಿನ್ನಿಸ್ದೆ. ಫೋಟೋ ಅಲ್ಲಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್.
ಸೊ ಇವತ್ತು ನಾನು ನಮ್ಮ ಊರಲ್ಲಿ ಇದ್ದೀನಿ. ಸೊ ಆಲ್ ಆಫ್ ಸಡನ್ ಬರಬೇಕಾಗಿ ಬಂತು. ಬಿಕಾಸ್ ನಮ್ಮ ಮಮ್ಮಿ ತುಂಬ ಒಂದು ದೊಡ್ಡ ಇವೆಂಟ್ನ ಮಾಡ್ತಾ ಇದ್ದಾರೆ. ಹಳೆಯ ಗೀತೆಗಳ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಎಲ್ಲ ಗಾಯಕರು ಯಾರ್ಯಾರು ಗಾಯನದಲ್ಲಿ ಆಸಕ್ತಿ ಇದೆ ಅವ್ರಿಗೆಲ್ಲರಿಗೋಸ್ಕರ ಅಂತಲೇ ಈ ಇವೆಂಟ್ ನಮ್ಮಮ್ಮ ಮಾಡಿರೋದು. ಬಟ್ ಕಂಪ್ಲೀಟ್ಲಿ ಹಳೆಯ ಗೀತೆಗಳು 1990s ಅಥವಾ ಅದರ ಹಿಂದಿನ ಗೀತೆಗಳನ್ನು ಹಾಡೋ ಒಂದು ಕಾರ್ಯಕ್ರಮ. ಸೊ ಈ ಇವೆಂಟ್ಗೆ ನಾನು ಕೂಡ ಭಾಗಿಯಾಗಬೇಕು ಅಂತ ಹೇಳ್ಬಿಟ್ಟು ನಾನು ಊರಿಗೆ ಬಂದಿದ್ದೀನಿ ಇವತ್ತು. ಸೊ ನಾನು ಈ ಇವೆಂಟೆಲ್ಲ ಹೇಗಾಗುತ್ತೆ ಏನು ಅಂತ ಕಂಪ್ಲೀಟ್ ಈ ವಿಡಿಯೋಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ. ಐ ಆಮ್ ಡೆಫಿನೆಟ್ಲಿ ಶೋರ್ ಗಾಯನದಲ್ಲಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆ ಈ ಒಂದು ಪ್ರೋಗ್ರಾಮ್ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲೆಟ್ಸ್ ಬಿಗಿನ್. ದಿಸ್ ಈಸ್ ದ ಪ್ಲೇಸ್ ನಾವು ಫಂಕ್ಷನ್ ಮಾಡ್ತಾ ಇರೋದು. ಟೌನ್ ಹಾಲ್ ಅಂತ ಹೇಳಿಬಿಟ್ಟು ಸಿಂಧನೂರಲ್ಲಿ ಇರೋದು. ಸೊ ನಾವು ಸ್ವಲ್ಪ ಈ ಫಂಕ್ಷನ್ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅನ್ನೋ ಒಂದೇ ಕಾರಣಕ್ಕೆ ಈ ಹಾಲ್ನ ಬುಕ್ ಮಾಡ್ಕೊಂಡಿದ್ದು. ಬಟ್ ಇದು ಸಿಗೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು. ತುಂಬ ಫಾಲೋಅಪ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಿಕ್ಕಿದ್ದು. ಹೋಪ್ ದಿಸ್ ಇವೆಂಟ್ ಗೋಯಿಂಗ್ ಟು ಬಿ ಎ ವೆರಿ ಬ್ಯೂಟಿಫುಲ್. ನೋಡೋಣ ಹೇಗಿರುತ್ತೆ ಅಂತ. ಕೇಳಿಸಿರಲ್ಲ ಹಿಡ್ಕೊಂಬಂದೆಲ್ಲ ಆಯಿತು. ಹೆಂಗೆ ಅನಿಸ್ತಿದೆ ನಿಮಗೆ ಇವಾಗ? ಏನು ಖುಷಿ ಆಗ್ತಿದೆ. ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಇವತ್ತು ಮನೆ ಓಪನಿಂಗು ಮದುವೆ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ ಇವಕ್ಕೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾನಂತೂ ಇದೇ ಫಸ್ಟ್ ಟೈಮ್ ಈ ಥರ ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇರೋದು. ತುಂಬ ಖುಷಿ ಅನ್ನಿಸ್ತಾ ಇದೆ. ಓಕೆ, ನನಗೂ ತುಂಬ ಖುಷಿ ಆಗ್ತಿದೆ. ಆಲ್ಮೋಸ್ಟ್ ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಆ ವಿಘ್ನೇಶ್ವರನ ನೆನೆಸಿಕೊಂಡು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಭಕ್ತಿ ಗೀತೆಯನ್ನು ಹಾಡ್ತಕ್ಕಂಥ ಪ್ರಾರ್ಥನೆ ಗೀತೆಯನ್ನು ಹಾಡ್ತಕ್ಕಂತಹ ಶರಣಪ್ಪ ಸರ್ ಅವರಿಗೆ ಮತ್ತೊಮ್ಮೆ ಎಲ್ಲರ ವತಿಯಿಂದ ಜೋರಾಗಿ ಚಪ್ಪಾಳೆಯನ್ನ ಹೇಳಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಅಂತ ಹೇಳ್ತಾ
ಲೈಟ್ ಇದೆ ಅಲ್ಲಿ. ಚಿಟ್ಟಿ ತೆಗ್ದಾಗ ಯಾರು ಬರ್ತಾವ ಯಾರಿಗೂ ಅನ್ಯಾಯ ಇಲ್ಲ ಆಡ್ತು ದೇವಿ ಕೂಡ ಚಿಟ್ಟಿ ಪ್ರಕಾರನೇ ಮುಂದೆ ಹೋಗೋದು ನೋ ಅನ್ಯಾಯ ಅಲ್ವಾ ಇವತ್ತು ಬಂದಿರೋ ಒಂದು ಒಣಗ್ ಬಂದ ನೋಡಿ ಪಾಪ ನಾವು ಆಡ್ಬೇಕಲ್ಲ ಅಲ್ವಾ ಏನಂದೆ ಆಡೋದಕ್ಕೆ ಮಾಡಿಲ್ಲ ಯಾರು ಪ್ರೇಮ ಹಾಲು ಜೇನು ಸೇರಿದಂತೆ ಬದುಕು ಹಾಲು ಜೇನು ಸೇರಿದಂತೆ ಬದುಕು. ನನ್ನ ತಾಯಿ ಅರೇಂಜ್ ಮಾಡಿರುವ ಈ ಮಧುರವಿ ಮಂಜುಳಾ ಗಾನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.